ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲಲಿತಾ ಜುವೆಲ್ಲರ್ಸ್ ಷೇರು ಮಾರುಕಟ್ಟೆಗೆ ಎಂಟ್ರಿ ಕೊಡ್ತಾ ಇದೆ. IPO ಮತ್ತು OFS ಸೇರಿ 1700 ಕೋಟಿ ಮೌಲ್ಯದ ಷೇರುಗಳನ್ನು ಮಾರ್ಕೆಟ್ಗೆ ತರ್ತಾ ಇದೆ. ಹಾಗಿದ್ರೆ ಈ ಶೇರ್ ಮಾರ್ಕೆಟ್ ಎಂಟ್ರಿಗೆ ಲಲಿತಾ ಜ್ಯುವೆಲ್ಲರಿ ಮಾಡ್ತಿರೋ ಪ್ಲಾನ್ ಏನು? ಅಲ್ಲಿ ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ಗೆ ಎಷ್ಟು % ಮೀಸಲಿರುತ್ತೆ? ಗೋಲ್ಡ್ ಮಾರ್ಕೆಟ್ ನಲ್ಲಿ ಲಲಿತಾ ಜ್ಯುವೆಲ್ಲರಿಯ ಪಾಲ್ ಎಷ್ಟಿದೆ? ಕಂಪನಿಯ ಬಿಸ್ನೆಸ್ ಲಾಭ ಎಷ್ಟಿದೆ? ಕಂಪನಿ ಹುಟ್ಟಿ ಬೆಳೆದಿದ್ದು ಹೇಗೆ? ಎಲ್ಲವನ್ನ ಈ ರೋಚಕ ಬಿಸ್ನೆಸ್ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಲಲಿತಾ ಜ್ಯುವೆಲ್ಲರಿ ಬೆಳೆದಿದ್ದು ಹೇಗೆ? ಲಲಿತಾ ಜ್ಯುವೆಲ್ಲರಿ ಶೇರ್ ಮಾರ್ಕೆಟ್ಗೆ ಬರ್ತಾ ಇರೋ ಸುದ್ದಿ ಹೇಳುವಾಗ ಈ ಕಂಪನಿ ಬೆಳೆದ ಸ್ಟೋರಿಯನ್ನ ಕ್ವಿಕ್ ಆಗಿ ನೋಡಿಕೊಂಡೇ ಮುಂದಕ್ಕೆ ಹೋಗಬೇಕು. ಯಾಕಂದ್ರೆ ಅಷ್ಟು ಇನ್ಸ್ಪೈರಿಂಗ್ ಆಗಿದೆ ಈ ಸ್ಟೋರಿ. ಇದರ ಮಾಲೀಕ ಕಿರಣ್ ಕುಮಾರ್ ಜೈನ್ ಅಂತ, ಆಂಧ್ರ ಪ್ರದೇಶದ ನಲ್ಲೂರಿನವರು. ಸಾಧಾರಣ ಕುಟುಂಬದಲ್ಲಿ ಜನಿಸಿದ ಇವರು ತಂದೆ ತಾಯಿಗೆ 8ನೇ ಮಗ. ತಂದೆ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಅಕೌಂಟ್ಸ್ ಬರೆಯೋ ಕೆಲಸ ಮಾಡ್ತಾ ಇದ್ರು. ಆದ್ರೆ 1960ರಲ್ಲಿ ಬಂತ ಸರ್ಕಾರದ ಗೋಲ್ಡ್ ಕಂಟ್ರೋಲ್ ಆರ್ಡರ್ ಇಡೀ ಬಿಸ್ನೆಸ್ಗೆ ಪೆಟ್ಟು ಕೊಟ್ಟು ಇವ್ರಿಗೂ ಕೂಡ ಸಂಕಷ್ಟಕ್ಕೆ ದುಡ್ತು. ಇವ್ರ ಕೆಲಸಕ್ಕೂ ಕೂಡ ಸಮಸ್ಯೆ ಆಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಮದುವೆ ಮನೆಗೆಲ್ಲ ಹೋಗಬೇಕಾದ್ರೆ ಫ್ರೆಂಡ್ ಹತ್ರ ಟೀ ಶರ್ಟ್ ಇಸ್ಕೊಂಡು ಹೋಗೋ ರೀತಿ ಇವ್ರ ಪರಿಸ್ಥಿತಿ ಇತ್ತಂತೆ. ಅಷ್ಟು ಬಡತನ ಆವರಿಸಿತ್ತು. 5ನೇ ಕ್ಲಾಸ್ಗೆ ಶಾಲೆ ಬಿಟ್ರು. ಚಿನ್ನಾಭರಣ ಮೇಕಿಂಗ್ಗೆ ಫೇಮಸ್ ಆಗಿದ್ದ ನೆಲ್ಲೂರಿನ ಚಿನ್ನದ ಅಂಗಡಿ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ರು. 30 ರಿಂದ 40 ರೂಪಾಯಿ ಸಂಬಳಕ್ಕೆ ದುಡಿತಾ ಇದ್ರು. ಇದೇ ಟೈಮ್ನಲ್ಲಿ ಒಡವೆಗಳ ಡಿಸೈನ್ ಮಾಡೋದನ್ನ ಕಲ್ತುಕೊಂಡ್ರು. ನಂತರ ತಮ್ಮ ಕುಟುಂಬದ ಬಳಿ ಇದ್ದ ಒಂದೇ ಒಂದು ಆಸ್ತಿಯಾಗಿದ್ದ ತಾಯಿಯ 48 ಗ್ರಾಂ ತೂಕದ ಚಿನ್ನದ ಬಳೆಗಳನ್ನ ಪಡ್ಕೊಂಡ್ರು. ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ತಂದೆ ತಾಯಿ ಮಾರಿರ್ಲಿಲ್ಲ. ಅದರಲ್ಲಿ ಸುಂದರವಾದ ಜುಮ್ಕಿಗಳನ್ನ ಮಾಡಿ ಅಂಗಡಿಗಳಿಗೆ ಸೇಲ್ ಮಾಡೋಕೆ ಪ್ರಯತ್ನ ಪಟ್ರು. ಆಗ ಲಲಿತಾ ಜ್ಯುವೆಲ್ಲರಿ ಅಂಗಡಿಯವರು ಇವರ ಚಿನ್ನವನ್ನ ಖರೀದಿ ಮಾಡಿದ್ರು. ಇಲ್ಲಿಂದ ಚಿನ್ನದ ಉದ್ಯಮಕ್ಕೆ ಇಳಿದ್ರು ಕಿರಣ್ ಕುಮಾರ್. ನಂತರ ಕಾಲ ಕಳೆದಂತೆ ಹೋಲ್ಸೇಲ್ ಚಿನ್ನದ ವ್ಯಾಪಾರಿಯಾಗಿ ಬದಲಾದ್ರು. ಚಿನ್ನದ ವ್ಯಾಪಾರಿಗಳ ನಡುವೆ ಒಳ್ಳೆ ಹೆಸರನ್ನ ಕೂಡ ಸಂಪಾದಿಸಿದ್ರು. 1985ರಲ್ಲೇ ಸ್ಥಾಪನೆಯಾಗಿದ್ದ ಲಲಿತಾ ಜ್ಯುವೆಲ್ಲರ್ಸ್ಗೆ ಇವರೇ ಮೇನ್ ಸಪ್ಲೈಯರ್ ಆದ್ರು, ಪೂರೈಕೆದಾರರಾದ್ರು. ಆದರೆ 1999ರಲ್ಲಿ ಲಲಿತಾ ಜ್ಯುವೆಲ್ಲರ್ಸ್ ಹಣಕಾಸಿನ ಸಮಸ್ಯೆಯಲ್ಲಿದ್ದಾಗ ಅದನ್ನ ಇವರು ಟೇಕ್ ಓವರ್ ಮಾಡಿದ್ರು. ಇದನ್ನ ಇವರೇ ಖರೀದಿ ಮಾಡಿದ್ರು. ಚಿನ್ನದ ಮಾರ್ಕೆಟ್ನಲ್ಲಿ ಲಲಿತಾ ಗೂಗ್ಲಿ. ಕಿರಣ್ ಕುಮಾರ್ ಹೋಲ್ಸೇಲರ್ ರಿಂದ ರಿಟೇಲರ್ ಆದ್ಮೇಲೆ ಇವರ ಹತ್ರ ಚಿನ್ನ ತಗೊಳ್ತಾ ಇದ್ದ ರಿಟೇಲರ್ಗಳು ಉಲ್ಟಾ ಹೊಡೆದ್ರು. ಇವ್ರನ್ನ ಕಾಂಪಿಟೇಟರ್ ರೀತಿ ನೋಡ್ತಾ ಇದ್ರು. ಇವರ ಹತ್ರ ಚಿನ್ನ ಖರೀದಿ ಮಾಡೋದನ್ನ ಬಿಟ್ಟುಬಿಟ್ರು. ಇದರಿಂದ ಹಲವು ವರ್ಷಗಳಿಂದ ಕಟ್ಟಿದ್ದ ಹೋಲ್ಸೇಲ್ ಚಿನ್ನದ ವ್ಯಾಪಾರ ರಾತ್ರೋರಾತ್ರಿ ಬಿದ್ದು ಹೋಯ್ತು. ಆದ್ರೆ ಎದೆಗುಂದದ ಕಿರಣ್ ಕುಮಾರ್ ಬಿಸ್ನೆಸ್ ಅನ್ನ ಚೆನ್ನಾಗಿ ನಡೆಸ್ಕೊಂಡೇ ಹೋದ್ರು. 6 ತಿಂಗಳ ಬಳಿಕ ಸಡನ್ ಆಗಿ ಒಂದು ಪ್ಲಾನ್ ಬಂತು. ನಾನು ಹೋಲ್ಸೇಲರ್, ರಿಟೇಲರ್ಗಳು ಮಾರೋ ದರದಲ್ಲಿ ನಾನು ಯಾಕೆ ಮಾರಬೇಕು ಅಂತ. ಅದು ಇವರ ಬಿಸ್ನೆಸ್ ನ ಟರ್ನಿಂಗ್ ಪಾಯಿಂಟ್ ಆಯ್ತು. ಹೋಲ್ಸೇಲ್ ರೇಟ್ ನಲ್ಲಿ ಚಿನ್ನಾಭರಣ ಮಾರ್ತೀನಿ ಅಂತ ಅದನ್ನೇ ಬಿಸ್ನೆಸ್ ನ ಮುಖ್ಯ ಸ್ಲೋಗನ್ ಮಾಡ್ಕೊಂಡ್ರು. ಆರಂಭದಲ್ಲಿ ಲಾಭ ಕಮ್ಮಿ ಇದ್ರೂ ಕೂಡ ಸೇಲ್ಸ್ ಜಾಸ್ತಿ ಆಯ್ತು. ಇದರಿಂದ ಶುರುವಾದ ಇವರ ಚಿನ್ನದ ಓಟ ಮುಂದುವರಿತಾನೆ ಇದೆ. ದೊಡ್ಡ ಚಿನ್ನದ ಕೋಟೆಯನ್ನೇ ಕಟ್ಟಿದಾರೀಗ. ಕಂಪನಿಯ ಬಿಸ್ನೆಸ್ ಹೇಗೆ ನಡೀತಾ ಇದೆ? 2 ಫ್ಲೋರ್ನ ಒಂದು ಕಟ್ಟಡದಿಂದ ಲಲಿತಾ ಜ್ಯುವೆಲ್ಲರ್ಸ್ ಮೊದಲು ಶುರು ಮಾಡಿದ್ದು. ಆದರೆ ಕಾಲ ಕಳೆದಂತೆ ಜನರಲ್ಲಿ ಲಲಿತಾ ಜ್ಯುವೆಲ್ಲರ್ಸ್ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಬ್ರ್ಯಾಂಡ್ ಆಗಿ ಬೆಳೀತಾ ಬಂತು. ಇದನ್ನೇ ಬಂಡವಾಳ ಮಾಡಿಕೊಂಡ ಕಿರಣ್ ಕುಮಾರ್ ಲಲಿತಾ ಜ್ಯುವೆಲ್ಲರ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರು. ತಮಿಳುನಾಡು, ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿ ಎಲ್ಲಾ ಕಡೆ ಸ್ಪ್ರೆಡ್ ಆದ್ರು. ಸದ್ಯ 46 ಸಿಟಿಗಳಲ್ಲಿ 56 ಜ್ಯುವೆಲ್ಲರಿ ಮಳಿಗೆಗಳಿದಾವೆ. ದಕ್ಷಿಣ ಭಾರತದಾದ್ಯಂತ ಚೆನ್ನಾಗಿ ಸ್ಪ್ರೆಡ್ ಆಗಿದ್ದಾರೆ. ಚಿನ್ನದೊಂದಿಗೆ ಬೆಳ್ಳಿ, ಡೈಮಂಡ್ ವಿಭಾಗ ಕೂಡ ಇವರದಿದೆ. ದೊಡ್ಡ ದೊಡ್ಡ ವಿಶಾಲವಾದ ಅಂಗಡಿಗಳೊಂದಿಗೆ ಕಡಿಮೆ ವೇಸ್ಟೇಜ್ ಮತ್ತು ಝೀರೋ ಮೇಕಿಂಗ್ ಚಾರ್ಜ್ ಕೂಡ ಇವರ ಉದ್ಯಮದ ಸ್ಟ್ರಾಟಜಿಯಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಯಾವುದೇ ಬ್ರ್ಯಾಂಡ್ ಅಂಬಾಸಿಡರ್ನ ಇಡಲಿಲ್ಲ. ಖುದ್ದು ತಾವೇ ತಮ್ಮ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರು ಕಿರಣ್ ಕುಮಾರ್. ಟಿವಿಗಳಲ್ಲಿ ಬರಬೇಕು, ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂದರೆ ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋದೆಲ್ಲ ತೆಗೆದುಹಾಕಿ, ಆ ಸ್ಟೀರಿಯೋ ಟೈಪ್ಸನ್ನು, ಸ್ಥಾಪಿತ ನಿಯಮಗಳನ್ನು ತೆಗೆದುಹಾಕಿ ತಮ್ಮ ತಲೆ ಮೇಲೆ ಒಂದೇ ಒಂದು ಕೂದಲಿಲ್ಲ ಅಂದರೂ ಕೂಡ ಅದ್ಭುತವಾಗಿ ತಾವೇ ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅದನ್ನು ಬ್ರ್ಯಾಂಡ್ ಮಾಡಿದ್ರು. ಈಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರೇ ಲಲಿತಾ ಜ್ಯುವೆಲ್ಲರ್ನವರು ಅಂತ ಹೇಳಿ. ಜೊತೆಗೆ ಈ ಜಾಹೀರಾತುಗಳನ್ನು ಅದ್ಭುತವಾಗಿ ಪ್ಲಾನ್ ಮಾಡಲಾಗಿತ್ತು. ಲೈನ್ಸ್ ನೋಡಿ, ಬನ್ನಿ ನಮ್ಮ ಮಳಿಗೆಗೆ ಬನ್ನಿ, ಆಭರಣದ ಬೆಲೆ ನೋಡಿ, ಆಮೇಲೆ ಬೇರೆ ಮಳಿಗೆಗೆ ಹೋಗಿ, ನಾವೊಂದು ಸ್ಲಿಪ್ ಕೊಡ್ತೀವಿ, ಆ ಸ್ಲಿಪ್ ಹಿಡ್ಕೊಂಡು ಬೇರೆ ಮಳಿಗೆಗಳಿಗೆಲ್ಲ ಹೋಗಿ ಕಂಪೇರ್ ಮಾಡಿ ನೋಡಿ, ಕಮ್ಮಿ ಇದ್ರೆ ಮಾತ್ರ ನಮ್ಮಲ್ಲಿಗೆ ಬನ್ನಿ ಅಂತ ಪ್ರಚಾರ ಮಾಡಿದ್ರು. ಇದು ಇವರ ಬಿಸ್ನೆಸ್ಗೆ ಒಳ್ಳೆ ಪುಷ್ ಕೊಡ್ತು. ಸದ್ಯ ದೇಶದ ಪ್ರಮುಖ ಆರ್ಗನೈಸ್ಡ್ ಜ್ಯುವೆಲ್ಲರಿ ಉದ್ಯಮ ಸಂಸ್ಥೆಗಳಲ್ಲಿ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್ ಕೂಡ ಒಂದಾಗಿದೆ. ಕಂಪನಿಯ ಆದಾಯ ಎಷ್ಟಿದೆ ಗೊತ್ತಾ? 2022-24ರ ಆಪರೇಟಿಂಗ್ ರೆವೆನ್ಯೂ ಗ್ರೋತ್ ಆಧಾರದಲ್ಲಿ ಇದು ವೇಗವಾಗಿ ಬೆಳೀತಿರೋ ಚಿನ್ನದ ಬ್ರ್ಯಾಂಡ್ ಆಗಿದೆ. ಅದೇ ರೀತಿ CAGR ಅಂದ್ರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಕೂಡ ಅದೇ ಟೈಮ್ನಲ್ಲಿ 43.62% ನಷ್ಟಿದೆ. 2022ರಲ್ಲಿ 8,139 ಕೋಟಿಯಷ್ಟಿದ್ದ ಸಂಸ್ಥೆಯ ಟರ್ನ್ ಓವರ್
2023ರಲ್ಲಿ 13,388 ಕೋಟಿ ರೂಪಾಯಿಗೆ ಏರಿಕೆಯಾಯಿತು. 2024ನೇ ಹಣಕಾಸು ವರ್ಷಕ್ಕೆ 26% ಏರಿಕೆ ಕಂಡು 16,788 ಕೋಟಿ ರೂಪಾಯಿಗೆ ತಲುಪಿತು. 2024ರ ಮಾರ್ಚ್ ಅಂತ್ಯಕ್ಕೆ ಆ ಸಾಲಿನಲ್ಲಿ ಸಂಸ್ಥೆಯ ಲಾಭ 359.8 ಕೋಟಿ ರೂಪಾಯಿನಷ್ಟಿತ್ತು. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ 51% ಜಾಸ್ತಿಯಾಗಿತ್ತು. ಅದೇ ರೀತಿ 2024-25ನೇ ಸಾಲಿನಲ್ಲಿ ಅಂದರೆ 2024ರ ಏಪ್ರಿಲ್ನಿಂದ ಕಳೆದ ಡಿಸೆಂಬರ್ 31ರ ನಡುವೆ ಕಂಪನಿಯ ಟರ್ನ್ಓವರ್ 12,594 ಕೋಟಿ ರೂಪಾಯಿ ಇದ್ದು ಲಾಭ 262.3 ಕೋಟಿ ರೂಪಾಯಿನಷ್ಟಿದೆ. ಸಂಸ್ಥೆ 2 ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳನ್ನು ಹೊಂದಿದೆ. ಕಾಂಚೀಪುರಂನ ಮರೈಮಲೈನಲ್ಲಿರೋ ಘಟಕ 20,000 ಸ್ಕ್ವೇರ್ ಫೀಟ್ನಷ್ಟು ವಿಶಾಲವಾಗಿದ್ದರೆ ಚೆನ್ನೈನ ತಿರುಮುಡಿವಕ್ಕಂನಲ್ಲಿರೋ ಘಟಕ 43,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಹೊಂದಿದೆ. ಇಲ್ಲಿಂದಲೇ ಲಲಿತಾ ಜುವೆಲ್ಸ್ನ ಎಲ್ಲ ಮಳಿಗೆಗಳಿಗೆ ಬಗೆ ಬಗೆಯ ಡಿಸೈನ್ನ ಚಿನ್ನ ರವಾನೆಯಾಗುತ್ತೆ. ಚಿನ್ನದ ಪೇಟೆಯಲ್ಲಿ ಲಲಿತಾ ಪಾಲೆಸ್ಟೋ. ಭಾರತದಲ್ಲಿ ಚಿನ್ನಕ್ಕೆ ಭಾರಿ ಬೇಡಿಕೆ ಇದೆ. ಮದುವೆ, ಎಂಗೇಜ್ಮೆಂಟ್ ಎಲ್ಲದಕ್ಕೂ ಚಿನ್ನ ತಗೊಳ್ತಾರೆ. ಅಷ್ಟಕ್ಕೆ ಅಂತಲ್ಲ, ನಾನಾ ಕಾರಣಗಳಿಂದ ತಗೊಳ್ತಾನೆ ಇರ್ತಾರೆ. ಆಫೀಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬಂದರೂ ಕೂಡ ಹೂಡಿಕೆ ಹೆಸರಲ್ಲಿ ಚಿನ್ನವನ್ನೇ ಖರೀದಿ ಮಾಡ್ತಾರೆ. ಆ್ಯಕ್ಚುಲಿ ಜ್ಯುವೆಲ್ರಿ ತಗೊಳ್ಳೋದು ಹೂಡಿಕೆ ಅಂತ ಕರೆಸ್ಕೊಳ್ಳೋದಿಲ್ಲ. ಅದರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಇರುತ್ತೆ. ಬಟ್ ಆದರೂ ಕೂಡ ತಗೊಳ್ತಾರೆ. ಲಾಂಗರ್ ಟರ್ಮ್ನಲ್ಲಿ ನೋಡಿದಾಗ ಅವು ಜಾಸ್ತಿನೇ ಆಗಿದೆಯಲ್ಲ ಅಂತ ಅನಿಸುತ್ತೆ. ತುಂಬ ಜನ ಇದನ್ನು ಫಿನಾನ್ಷಿಯಲ್ ಅಸೆಟ್ಸ್ಗೆ, ಮ್ಯೂಚುವಲ್ ಫಂಡ್ಸ್ಗೆ, ಸ್ಟಾಕ್ ಇನ್ವೆಸ್ಟ್ಮೆಂಟ್ಗೆಲ್ಲ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ತುಂಬ ಜನರಿಗೆ ಅದು ಸಾಕು ಅಂತ ಅನಿಸುತ್ತೆ. ಆ ರೀತಿ ಮಾಡ್ತಾರೆ, ತಗೊಳ್ತಾರೆ. ಹಬ್ಬ ಹರಿದಿನ ಬಂದರೂ ಕೂಡ ಚಿನ್ನ ತಗೊಳ್ತಾರೆ. ಅಕ್ಷಯ ತೃತೀಯ ಟೈಮ್ನಲ್ಲಂತೂ ಚಿನ್ನ ತಗೊಂಡ್ರೆ ಒಳ್ಳೆಯದು ಅಂತ ಚಿನ್ನದ ಅಂಗಡಿಯಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ದಿರೋಷ್ಟು, ತರಕಾರಿ ಮಾರ್ಕೆಟಲ್ಲಿ ಎಷ್ಟು ರಶ್ ಇರುತ್ತೋ ಅಷ್ಟೇ ರಶ್ ಇರುತ್ತೆ. ಇದರಿಂದಾಗಿ ಭಾರತದ ಚಿನ್ನದ ಮಾರುಕಟ್ಟೆ ತುಂಬ ದೊಡ್ಡದಾಗಿ ಬೆಳೆದಿದೆ. 2024ನೇ ಸಾಲಿನಲ್ಲಿ ಚಿನ್ನದ ಪೇಟೆಯಲ್ಲಿ ಒಟ್ಟಾರೆಯಾಗಿ 5,45,100 ಕೋಟಿ ರೂಪಾಯಿನಷ್ಟು ಬಿಸ್ನೆಸ್ ಆಗಿತ್ತು. ಹತ್ತತ್ರ 800 ಟನ್ನಷ್ಟು ಚಿನ್ನಕ್ಕೆ ಬೇಡಿಕೆ ಇತ್ತು. ಇಲ್ಲಿ ಚಿನ್ನದ ಬೆಲೆ ಮೇಲೆ ಬೇಡಿಕೆ ಕೂಡ ನಿರ್ಧಾರ ಆಗುತ್ತೆ. 2030ರ ವೇಳೆಗೆ ಭಾರತದ ಚಿನ್ನದ ಬಿಸ್ನೆಸ್ ಡಬಲ್ ಆಗುತ್ತೆ, ಅಂದರೆ 10 ಲಕ್ಷ ಕೋಟಿ ಗಡಿ ದಾಟುತ್ತೆ ಅಂತ ಗೋಲ್ಡ್ ಆ್ಯಂಡ್ ಜ್ಯುವೆಲ್ರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂದಾಜು ಮಾಡಿದೆ. ಇಡೀ ಭಾರತದ ಚಿನ್ನದ ಮಾರ್ಕೆಟ್ ಪೈಕಿ 40%ನಷ್ಟು ದಕ್ಷಿಣ ಭಾರತದ ರಾಜ್ಯಗಳೇ ಇದ್ದಾವೆ. ಇಡೀ ದೇಶದ ಚಿನ್ನದ ಬಿಸ್ನೆಸ್ನ 3%ನಷ್ಟು ಪಾಲು ಲಲಿತಾ ಜ್ಯುವೆಲ್ರಿ ಮಾರ್ಟ್ ಹೊಂದಿದೆ. ಅದು ಕೂಡ ದಕ್ಷಿಣ ಭಾರತದಲ್ಲಿ ಮಾತ್ರ ಆಕ್ಟಿವ್ ಆಗಿದ್ದುಕೊಂಡು ಇಷ್ಟು ಮಾರ್ಕೆಟ್ ಶೇರನ್ನು ಹೊಂದಿದ್ದಾರೆ. ಚಿನ್ನದ ಇಂಡಸ್ಟ್ರಿ ಮತ್ತು ಬಿಗ್ ಪ್ಲೇಯರ್ಸ್. ಈ ಹಿಂದೆ ಏನಾಗ್ತಿತ್ತು ಅಂದರೆ ಜನ ಚಿನ್ನ ತಗೊಳ್ಳುವಾಗ ಬ್ರ್ಯಾಂಡ್ ಎಲ್ಲ ನೋಡ್ತಾ ಇರಲಿಲ್ಲ. ಹತ್ತಿರದಲ್ಲೇ ಇರೋ ಪರಿಚಯ ಇರೋರ ಹತ್ರ ಹೋಗಿ ಅಥವಾ ಚಿಕ್ಕ ಪುಟ್ಟ ಅಂಗಡಿಗಳಿಗೂ ಹೋಗಿ ಚಿನ್ನಾಭರಣವನ್ನು ತಗೊಳ್ತಾ ಇದ್ರು. ಆದ್ರೀಗ ಜನರಲ್ಲೂ ಕೂಡ ಚಿನ್ನ ತಗೊಳ್ಳುವಾಗ ಬ್ರ್ಯಾಂಡ್ ಅವೇರ್ನೆಸ್ ಹೆಚ್ಚಾಗಿದೆ. ಓಕೆ, ಬಿಗ್ ಬ್ರ್ಯಾಂಡ್ಸಲ್ಲಿ ದೊಡ್ಡ ರೆಪ್ಯೂಟೆಡ್ ಕಂಪನಿಗಳಲ್ಲಿ ತಗೊಂಡ್ರೆ ಮೋಸ ಆಗಲ್ಲ, ವಿಶ್ವಾಸಾರ್ಹತೆ ಜಾಸ್ತಿ ಅನ್ನೋ ಒಂದು ಪರಿಕಲ್ಪನೆ ಬಂದಿದೆ ಜನರಲ್ಲಿ. ಹೀಗಾಗಿ ಈಗ ಒಟ್ಟು ಚಿನ್ನದ ಮಾರ್ಕೆಟ್ನಲ್ಲಿ ಬ್ರ್ಯಾಂಡೆಡ್ ಕಂಪನಿಗಳ ಮಾರ್ಕೆಟ್ ಶೇರ್ 35%ಗೆ ರೀಚ್ ಆಗಿದೆ. ಅದು 2027ರ ವೇಳೆಗೆ 40%ಗೆ ಏರಿಕೆಯಾಗುತ್ತೆ ಅನ್ನೋ ಅಂದಾಜಿದೆ. ಅಂದರೆ ಹೋಗ್ತಾ ಹೋಗ್ತಾ ಜನ ಹೆಚ್ಚೆಚ್ಚು ಇನ್ನೂ ಬ್ರ್ಯಾಂಡೆಡ್ ಜ್ಯುವೆಲ್ರಿ ಕಡೆಗೆ ಮುಖ ಮಾಡೋದು ಗ್ಯಾರಂಟಿ. ಈ ಕ್ಷೇತ್ರದಲ್ಲಿ ಸದ್ಯ ಟೈಟನ್ ಟಾಪ್ನಲ್ಲಿದೆ. ಇದು ತನಿಷ್ಕ್, ಕ್ಯಾರೆಟ್ಲೇನ್, ಮಿಯಾ, ಝೋಯಾ ಈ ರೀತಿ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಚಿನ್ನವನ್ನು ಸೇಲ್ ಮಾಡುತ್ತೆ, ಆಭರಣಗಳನ್ನು ಇದು ವ್ಯಾಪಾರ ಮಾಡುತ್ತೆ. ಟಾಟಾ ಮತ್ತು ತಮಿಳುನಾಡು ಸರ್ಕಾರದ ಜಾಯಿಂಟ್ ಓನರ್ಶಿಪ್ನ ಕಂಪನಿ ಇದು. ಮಾರ್ಕೆಟ್ನಲ್ಲೂ ಕೂಡ ಲಿಸ್ಟೆಡ್ ಇದೆ. ಶೇರ್ ಹೋಲ್ಡರ್ಸ್ಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ಕೊಟ್ಟಿರೋ ಖ್ಯಾತಿ ಹೊಂದಿದೆ. ರಾಕೇಶ್ ಜುಂಜುನ್ವಾಲಾ ಹೆಸರು ಬಂದಾಗ ಟೈಟನ್ ಹೆಸರು ಬಂದೇ ಬರುತ್ತೆ. ಇದು ಚಿನ್ನದ ಮಾರ್ಕೆಟ್ನ 7% ಪಾಲನ್ನು ಹೊಂದಿದೆ. ಉಳಿದಂತೆ ಕಲ್ಯಾಣ್ ಜ್ಯುವೆಲರ್ಸ್, ರಾಜೇಶ್ ಎಕ್ಸ್ಪೋರ್ಟ್ಸ್, ಪಿಸಿ ಜ್ಯುವೆಲರ್ಸ್ ಲಿಮಿಟೆಡ್, ಸೆಂಕೋ ಗೋಲ್ಡ್ ಲಿಮಿಟೆಡ್ ಸೇರಿದ ಹಾಗೆ ಹಲವು ಆಟಗಾರರು ಫೀಲ್ಡ್ನಲ್ಲಿದ್ದಾರೆ. ಈ ದಿಗ್ಗಜರ ರೇಸ್ನಲ್ಲಿ ಲಲಿತಾ ಜ್ಯುವೆಲ್ರಿ ಕೂಡ ಈಗ ಸೇರ್ಕೊಳ್ತಾ ಇದೆ. 3% ಮಾರ್ಕೆಟ್ ಶೇರ್ನೊಂದಿಗೆ ಟೈಟನ್ನ ಹೆಚ್ಚು ಕಮ್ಮಿ ಅರ್ಧದಷ್ಟು ಮಾರ್ಕೆಟ್ ಶೇರ್ನೊಂದಿಗೆ ಕಾಲಿಡ್ತಾ ಇದ್ದಾರೆ. ಷೇರು ಮಾರ್ಕೆಟ್ಗೆ ಬರೋಕೆ ಲಲಿತಾ ರೆಡಿ. ದಕ್ಷಿಣ ಭಾರತದಲ್ಲಿ ಆವರಿಸಿಕೊಂಡಿರೋ ಲಲಿತಾ ಜ್ಯುವೆಲರ್ಸ್ ಈಗ ಇಡೀ ಭಾರತಕ್ಕೆ ವ್ಯಾಪಿಸೋಕೆ ರೆಡಿಯಾಗಿದ್ದಾರೆ. ಹೀಗಾಗಿ 1,700 ಕೋಟಿ ರೂಪಾಯಿ ಮೌಲ್ಯದ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ಶೇರ್ ಮಾರ್ಕೆಟ್ಗೆ ಲಗ್ಗೆಯಿಡೋಕೆ ರೆಡಿ ಆಗ್ತಿದ್ದಾರೆ. ಇದರಲ್ಲಿ 1,200 ಕೋಟಿ ರೂಪಾಯಿ ಮೌಲ್ಯದ್ದು ಫ್ರೆಶ್ ಈಕ್ವಿಟಿ ಷೇರುಗಳಾದರೆ ಪ್ರಮೋಟರ್ ಕಿರಣ್ ಕುಮಾರ್ ಜೈನ್ರ 500 ಕೋಟಿ ರೂಪಾಯಿ ಮೌಲ್ಯದ ಆಫರ್ ಫಾರ್ ಸೇಲ್ ಷೇರುಗಳು ಕೂಡ ಸೇರಿವೆ. ಈಗ ಆಲ್ರೆಡಿ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ ಈ ಸಂಬಂಧ ಪೇಪರ್ಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ 20%ನಷ್ಟು ಷೇರುಗಳನ್ನು ಕಂಪನಿಯ ಅರ್ಹ ನೌಕರರಿಗೆ ಮೀಸಲಿಡೋಕ್ಕೂ ಕೂಡ ಸಂಸ್ಥೆ ನಿರ್ಧಾರ ಮಾಡಿದೆ. ಷೇರುಗಳ ಮಾರಾಟದಿಂದ ಬರೋ ದುಡ್ಡಿನ ಪೈಕಿ 1,014.5 ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನೂ 12 ಲಲಿತಾ ಜ್ಯುವೆಲ್ರಿ ಮಳಿಗೆಗಳನ್ನು ಓಪನ್ ಮಾಡೋ ಪ್ಲಾನ್ ಇದೆ.
ದಕ್ಷಿಣ ಭಾರತದಲ್ಲಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರೆಸೆನ್ಸ್ ಹೊಂದೋದು, ಭಾರತದ ಇತರ ಭಾಗಕ್ಕೂ ಹರಡೋದು, ಆ ರೀತಿ ಉದ್ದೇಶ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು IPO ಮೂಲಕ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇರೋ ಲಲಿತಾ ಜ್ಯುವೆಲರ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂತ ಪ್ರಯತ್ನ. ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ಇಂತಹ ಮತ್ತಷ್ಟು ಬಿಸ್ನೆಸ್ ಸಂಬಂಧಪಟ್ಟ ರಿಪೋರ್ಟ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ, ಹಾಗೂ ಇಂತಹ ವರದಿಗಳನ್ನ ಆಸಕ್ತರಿಗೆ ಶೇರ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಯಾಕಂದ್ರೆ ಇಂತಹ ವರದಿಗಳನ್ನ ಯಾವಾಗ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ನಿಮ್ಮಿಂದ ಜಾಸ್ತಿ ಪ್ರೋತ್ಸಾಹ ಸಿಕ್ಕಾಗ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.